ಪತ್ನಿಯ ಮೇಲೆ ಹಲ್ಲೆ. ಗಂಡನ ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನಿಸಿದ ಪತ್ನಿ ಹಾಗೂ ಸಂಬಂಧಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಂಬಲವಾಡ ಗ್ರಾಮದಲ್ಲಿ ನಡೆದಿದೆ. ಪತ್ನಿ ರಾಜಶ್ರೀಯ ಮೇಲೆ ಗಂಡ ರಾಕೇಶ್ ಮತ್ತು ಆತನ ಸಂಬಂಧಿಕರಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ. ದೀಪಾವಳಿ ಹಬ್ಬದ ಪೂಜೆಗೆ ಬಾ ಅಂತ ಕರೆದು ನಯವಾಗಿ ವಂಚಿಸಿ ಹೆಂಡತಿ ಮತ್ತು ಹೆಂಡತಿಯ ಸಂಬಂಧಿಕರ ಮೇಲೆ ಗಂಡ ಮತ್ತು ಗಂಡನ ಸಂಬಂಧಿಕರು ಮನಸ್ಸೋ ಇಚ್ಛೆ ಥಳಿಸಿದ್ದಾರೆಂದು ಪತ್ನಿ ರಾಜಶ್ರೀ ಆರೋಪಿಸಿದ್ದಾರೆ. ಗಂಡನ ಅನೈತಿಕ ಸಂಬಂಧ ಪ್ರಶ್ನಿಸಿ ಪತ್ನಿ ರಾಜಶ್ರೀ ತನ್ನ ಗಂಡನ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಆದರೆ ನ್ಯಾಯ ಸಿಗದ ಹಿನ್ನೆಲೆ ಇಂದಿಲ್ಲ ನಾಳೆ ಗಂಡ ಸುಧಾರಿಸ್ತಾನೆ ಅಂತ ಹಿರಿಯರ ಮಾತಿಗೆ ಗೌರವ ಕೊಟ್ಟು ಜೀವನ ಮಾಡ್ತಿದ್ದಾರೆ. ತನ್ನ ಪತಿರಾಯನ ದೌರ್ಜನ್ಯ ಮತ್ತು ಹಲ್ಲೆಯಿಂದ ಪತ್ನಿ ಹಾಗೂ ತಾಯಿ ಗಂಭೀರವಾಗಿ ಗಾಯಗೊಂಡು ಗೋಕಾಕ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮುಸ್ಲಿಂ ಯುವತಿಯ ಜೊತೆಗೆ ಗಂಡ ಅಕ್ರಮ ಸಂಬಂಧ ಹೊಂದಿರುವುದನ್ನ ಪತ್ನಿ ರಾಜಶ್ರೀ ಪ್ರಶ್ನಿಸುತ್ತಿದ್ಲು. ಈ ಕಾರಣಕ್ಕೆ ಪತಿರಾಯ ರಾಕೇಶ್ ತನ್ನವರ ಬೆಂಬಲದೊಂದಿಗೆ ಪತ್ನಿ ರಾಜಶ್ರೀ ಹಾಗೂ ಆಕೆಯ ತಾಯಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಎದೆ, ಕುತ್ತಿಗೆ, ತಲೆಗೆ ಗಂಭೀರ ಗಾಯಗೊಳಿಸಿ ವಿಕೃತಿ ಮೆರೆದಿದ್ದಾನೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಮ್ ಗಂಡನ ಅನೈತಿಕ ಸಂಬಂಧ ಇತ್ತು. ಹತ್ತರದಿಂದ ಅದನ್ನ ನಾ ಪ್ರಶ್ನೆ ಮಾಡಿದಕ್ಕೆ ನನಗೆ ಬಡಿದ ಹೊಡಿದ ಮಾಡ್ತಿದ್ರು. ಮತ್ತೆ ನಾನು ದೀಪಾವಳಿಗೆ ಹಬ್ಬಕ್ಕಂತ ಕರೆಸಿ ನನ್ನ ಮಮ್ಮಿ ಮೇಲೆ ಹಲ್ಲೆ ಮಾಡಿದ್ರು. ಯಾವಾಗ ನಿಮಗ ಇವತ್ತು ನೀವು ಹೋಗಿದ್ರಿ? ಹಾ, ಇವತ್ತು ನಾವು ಬೆಳಗ್ಗೆ ಹೋಗಿದ್ದೀವಿ. ಇದು 9 ಗಂಟೆಗೆ ಹಲ್ಲೆ ಆಗಿತ್ತು. ನಿಮ್ಮ ಗಂಡನ ಮನೆ ಯಾವ್ರಿ? ನಮ್ ಗಂಡನ ಮನೆ ಬಂಬಲ್ವಾಡ. ಏನ ಇವತ್ತು ಪೂಜೆ ವಿಷಯವಾಗಿ ಕರ್ತೀವಿ. ಯಾರ್ಯಾರ ಮೇಲೆ ಹಲ್ಲೆ ಆಗಿತ್ತು? ಈಗ ನಂದು ನಮ್ಮ ಮಮ್ಮಿ ಮ್ಯಾಗ, ಆಮೇಲೆ ನಮ್ಮ ಅಜ್ಜಿ ಮ್ಯಾಗ ಒಂದು ಹಲ್ಲೆ ಆಗೈತಿ. ಅವ್ರ ಎಲ್ಲರೂ ಬಡ್ದಿದಾರು. ಮತ್ತ ಅವ್ರ 2 ಮಂದಿ ಮೈದನ, ಒಬ್ಬ ಕಾಕ, 2 ಮಂದಿ ಮೈದನ, ಮತ್ತ ಮಾಮ, ಮತ್ತ ನನ್ನ ಗಂಡ ರಾಕೇಶ್ ಹೊಸಮನಿ, ಮತ್ತ ನಮ್ಮ ಅತ್ತಿ. ಒಟ್ಟು ಎಷ್ಟು ಜನ ನಿಮ್ಮ ಮೇಲೆ ಹಲ್ಲೆ? 4 ಜನ, 5-6 ಜನ ಕೂಡಿ ನಮ್ಗ ಹೊಡೆದಿದ್ದಾರೆ. ಏನ ತಲೆಗೆ ಪೆಟ್ಟಲ್ಲ? ತಲೆಗೆ ಪೆಟ್ಟ, ಮತ್ತ ಆಮೇಲೆ ತಲೆ ಪೀಸ್ ಬಿದ್ದಿದಾವ. ಆಮೇಲೆ ಎಲ್ಲ ಗಲ್ಲ ಎಲ್ಲ ಚುರ್ಕೊಂಡಿದಾರಿ. ಆಮೇಲೆ ಬೆನ್ನು ಎಲ್ಲ ಸರ್ವೈಕಲ್ ಪೇನ್ ಆಗಿದೆ. ಈ ಹಿಂದೆ ಏನಾದ್ರು ನಿಮ್ಗ ನಿಮ್ಮ ಗಂಡಗ ಮನಸ್ತಾಪ ಏನಾದ್ರು ಇತ್ತು? ಹಾ, ಒಂದು ಹುಡುಗಿ ಸಂಬಂಧ ಮನಸ್ತಾಪ ಇದೆ. ಮತ್ತೇನ ಅದ್ರದಿಂದ ಮತ್ತೇನಿಲ್ಲ. ಅವ್ರಿಗೆ ಬೇರೆ ಜೊತೆ ಅಪ್ಪೇರ್ ಐತೆ ಅಂತ ಮನಸ್ತಾಪ ಇದೆ. ನಿಮ್ ಗಂಡನನ್ನ ಅನೈತಿಕ ಸಂಬಂಧವನ್ನ ನೀವು ಪ್ರಶ್ನೆ ಮಾಡಿದಕ್ಕೆ ನಿಮ್ಮ ಮೇಲೆ ಮಾರಣಾಂತಿಕ ಅವ್ರದ್ದು ಚಿಕ್ಕೋಡಿದವು ಮುಸ್ಲಿಂದವು ಹುಡುಗಿ. ಈಗ ಸದ್ಯ ನೀವು ಯಾವ ಹಾಸ್ಪಿಟಲ್? ನಾವು ಗೋಕಾಕದಲ್ಲಿ ಸರ್ಕಾರಿ ಹಾಸ್ಪಿಟಲ್. ಡಾಕ್ಟರ್ ಏನಂತ ಹೇಳಿದ್ರು? ಡಾಕ್ಟರ್ ಏನನ್ನ ಅಡ್ಮಿಟ್ ಮಾಡ್ತೇನೆ, ಟ್ರೀಟ್ಮೆಂಟ್ ಮಾಡ್ತಾನೆ ಅಂತ ಹೇಳಿ. ಪೊಲೀಸ್ ಕಡೆಯಿಂದ ಏನಾದ್ರು ನಮ್ದೇನು ಪೊಲೀಸ್ ಕಡೆಯಿಂದ ಇನ್ನೂ ಏನ್ ಬಂದಿಲ್ಲ. ಈಗ ಮಹಿಳೆಯರ ಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ವಿರುದ್ಧ ಬಿಟ್ಟಾಗ ಬಹಳಷ್ಟು ಕಡೆಯಲ್ಲಿ ನೋಡುವಾಗ ಮಹಿಳೆಯರ ಮೇಲೆ ಬಹಳ ದೌರ್ಜನ್ಯ. ಇದಕ್ಕೆ ಅಂತ ಮಹಿಳಾ ಆಯೋಗ, ಮಹಿಳಾ ಆಯೋಗ ನಾಗಲಕ್ಷ್ಮಿ ಚೌಧರಿ ಅಂತಕ್ಕಂಥ ಒಬ್ಬ ಅಧ್ಯಕ್ಷರು ಕೂಡ ಅದಾರ. ಇದನ್ನ ಅವ್ರ ಗಮನಕ್ಕೆ ಏನಾದ್ರು ತರೋ ವ್ಯವಸ್ಥೆ? ಹಾ ಮಾಡ್ತೀವಿ. ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ನನಗಿದ ಮಾರಣಾಂತಿಕ ಹಲ್ಲೆ ಆಗಿದ್ದರಿಂದ ಅವರು ನಮಗೆ ರಕ್ಷಣೆ ಕೊಡಬೇಕೆಂದು ನಾನು ಕೇಳ್ಕೊಡುತ್ತೇನೆ.